ಎಲ್ಲರಿಗೂ ನಮಸ್ಕಾರ. ಈ ಕೆಲಸಗಳನ್ನು ಮಾಡುವಾಗ ತಪ್ಪದೇ ದೇವರ ನಾಮಸ್ಮರಣೆ ಮಾಡಿ. ದೇವರ ನಾಮಗಳಿಗೆ ಅಗಾಧವಾದ ಶಕ್ತಿ ಇರುತ್ತದೆ. ನಾವು ದೇವರ ನಾಮಸ್ಮರಣೆ ಅಂದರೆ ದೇವರ ಹೆಸರನ್ನು ಹೇಳುವುದು ಪುಣ್ಯ ಕಾರ್ಯವಾಗಿದೆ. ನೀವು ಯಾವುದೇ ಸಮಯದಲ್ಲಿ ದೇವರ ನಾಮವನ್ನು ಪಠಿಸದೇ ಇದ್ದರೂ ಈ ಕೆಲಸಗಳನ್ನು ಮಾಡುವಾಗ ತಪ್ಪದೇ ದೇವರ ನಾಮವನ್ನು ಪಠಿಸಬೇಕು. ಯಾವ ಕೆಲಸ ಮಾಡುವಾಗ ದೇವರ ನಾಮ ಪಠಿಸಬೇಕು, ಇದರ ಪ್ರಯೋಜನಗಳೇನು? ಮಂತ್ರಗಳನ್ನು ಪಠಿಸುವುದು ಎಷ್ಟು ಪರಿಣಾಮಕಾರಿಯಾಗಿರುತ್ತದೆಯೋ ಅಷ್ಟೇ ದೇವರು ಮತ್ತು ದೇವತೆಗಳ ನಾಮವನ್ನು ಜಪಿಸುವುದು ಕೂಡ ಆಗಿರುತ್ತದೆ. ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೆಯಲು ಬಯಸುವವರಿಗೆ ದೇವರ ನಾಮವನ್ನು ಜಪಿಸುವುದು ಒಂದು ಉತ್ತಮವಾದ ವಿಧಾನವಾಗಿದೆ. ದೇವರ ನಾಮಸ್ಮರಣೆಯಿಂದ ಆತ್ಮ ಮತ್ತು ಮನಸ್ಸು ಶಾಂತವಾಗುತ್ತದೆ. ನಾವು ಯಾವ ಸ್ಥಳದಲ್ಲಿ ಕುಳಿತು ದೇವರ ನಾಮವನ್ನು ಜಪಿಸುತ್ತೇವೋ ಆ ಸ್ಥಳದಲ್ಲಿ ದೈವಿಕ ಶಕ್ತಿಯ ಸಂಚಾರ ಹೆಚ್ಚಾಗುತ್ತದೆ. ಕೆಲವೊಮ್ಮೆ ನಾವು ಎಷ್ಟೇ ದೇವರನ್ನು ಪೂಜಿಸಿದರೂ ಅದರಿಂದ ಯಾವುದೇ ಪ್ರಯೋಜನವಾಗುವುದಿಲ್ಲ. ಇದಕ್ಕೆ ಮುಖ್ಯ ಕಾರಣವೆಂದರೆ ನಾವು ದೇವರ ನಾಮವನ್ನು ಪಠಿಸದೇ ಇರುವುದಾಗಿದೆ. ಯಾವೆಲ್ಲ ಕೆಲಸಗಳನ್ನು ನಾವು ಮಾಡುವಾಗ ದೇವರ ನಾಮವನ್ನು ಜಪಿಸಬೇಕೆಂಬುದನ್ನು ತಿಳಿದುಕೊಳ್ಳೋಣ. ಮಲಗುವಾಗ ಮತ್ತು ಏಳುವಾಗ. ನಮ್ಮ ದಿನ ಪ್ರಾರಂಭವಾಗುವುದೇ ಮುಂಜಾನೆ ಏಳುವ ಮೂಲಕ. ಹಾಗಾಗಿ ನಾವು ಈ ಸಮಯವನ್ನು ದೇವರ ಆಶೀರ್ವಾದದೊಂದಿಗೆ ಪ್ರಾರಂಭಿಸಬೇಕು. ಕೆಲವರು ಈ ಸಮಯದಲ್ಲಿ ಅಂಗೈ ನೋಡಿಕೊಂಡು ತಮ್ಮ ದಿನವನ್ನು ಪ್ರಾರಂಭಿಸುತ್ತಾರೆ. ಇನ್ನು ಕೆಲವರು ದೇವರ ನಾಮದೊಂದಿಗೆ ದಿನವನ್ನು ಪ್ರಾರಂಭಿಸುತ್ತಾರೆ. ನೀವು ನಿಮ್ಮ ಇಷ್ಟ ದೇವರ ಹೆಸರನ್ನು ನೆನೆಸಿಕೊಂಡು ದಿನವನ್ನು ಪ್ರಾರಂಭಿಸುವುದು ತುಂಬಾನೇ ಒಳ್ಳೆಯದು. ಹಾಗೂ ಮಲಗುವ ಮುನ್ನ ಕೂಡ ನೀವು ದೇವರ ನಾಮವನ್ನು ಸ್ಮರಿಸಿಕೊಂಡು ಮಲಗುವುದು ಒಳ್ಳೆಯದು. ಸ್ನಾನ ಮಾಡುವಾಗ ದೇವರ ನಾಮ ಜಪವನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ನಿಮ್ಮ ಸ್ನಾನ ತೀರ್ಥಯಾತ್ರೆ ಸ್ಥಳಗಳಲ್ಲಿ ಸ್ನಾನ ಮಾಡಿದಷ್ಟು ಫಲವನ್ನು ನೀಡುತ್ತದೆ. ಈ ಸಮಯದಲ್ಲಿ ನೀವು ಗಂಗಾ ಮಾತೆಯನ್ನು ಸ್ಮರಿಸುವುದು ಉತ್ತಮ. ಒಂದು ವೇಳೆ ನಿಮಗೆ ಸಾಧ್ಯವಾದರೆ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಎನ್ನುವ ಮಂತ್ರವನ್ನು ಹೇಳಿಕೊಂಡು ಕೂಡ ಸ್ನಾನ ಮಾಡಬಹುದು. ಇದು ನಿಮಗೆ ಸಪ್ತ ನದಿಗಳಲ್ಲಿ ಸ್ನಾನ ಮಾಡಿದ ಪುಣ್ಯವನ್ನು ಕರುಣಿಸುತ್ತದೆ. ಅಡುಗೆ ಮಾಡುವಾಗ. ಮಹಿಳೆಯರು ಅಡುಗೆಯನ್ನು ತಯಾರಿಸುವಾಗ ಪ್ರೀತಿಯಿಂದ ಅಡುಗೆ ಮಾಡುವುದು ಮಾತ್ರವಲ್ಲ, ದೇವರ ನಾಮವನ್ನು ಸ್ಮರಿಸುವ ಮೂಲಕ ಅಡುಗೆಯನ್ನು ಮಾಡಬೇಕು. ಈ ರೀತಿ ದೇವರ ನಾಮವನ್ನು ಸ್ಮರಿಸಿಕೊಂಡು ಅಡುಗೆಯನ್ನು ಮಾಡುವುದರಿಂದ ಅದು ಆಹಾರವನ್ನು ಸೇವಿಸುವವರಿಗೆ ಮಹಾಪ್ರಸಾದವಾಗುತ್ತದೆ. ಪ್ರತಿದಿನ ಅಡುಗೆ ಮಾಡುವ ಮೊದಲು ಸ್ನಾನ ಮಾಡಿ ಒಲೆಗೆ ಅರಿಶಿನ ಕುಂಕುಮ ಹಚ್ಚಿ ಅಕ್ಷತೆ ಹಾಕಿ ಅನ್ನಪೂರ್ಣೇಶ್ವರಿ ದೇವಿಯನ್ನು ಸ್ಮರಿಸಿ ಹಾಗೂ ಸೂರ್ಯದೇವರನ್ನು ಸ್ಮರಿಸಿ. ಪ್ರತಿಯೊಬ್ಬ ವ್ಯಕ್ತಿಯು ತಾನು ಆಹಾರವನ್ನು ತಿನ್ನುವ ಮೊದಲು ದೇವರ ನಾಮವನ್ನು ಸ್ಮರಿಸಿಕೊಂಡು ನಂತರ ಆಹಾರವನ್ನು ಸೇವಿಸಬೇಕು. ಈ ರೀತಿ ಆಹಾರವನ್ನು ಸೇವಿಸುವುದು ನಾವು ಅನ್ನಪೂರ್ಣೇಶ್ವರಿ ದೇವಿಗೆ ನೀಡುವ ಗೌರವವನ್ನು ಸೂಚಿಸುತ್ತದೆ. ಈ ಸಮಯದಲ್ಲಿ ನೀವು ತಾಯಿ ಅನ್ನಪೂರ್ಣೇಶ್ವರಿಯನ್ನು ಸ್ಮರಿಸಿಕೊಂಡು ಕೂಡ ಆಹಾರವನ್ನು ಸೇವಿಸಬಹುದು. ಹೊರಗಡೆ ಹೋಗುವಾಗ ದೇವರ ನಾಮವನ್ನು ಸ್ಮರಿಸಿ ನಂತರವೇ ಹೋಗಬೇಕು. ಈ ಸಮಯದಲ್ಲಿ ನೀವು ನಿಮ್ಮ ಮನೆ ದೇವರನ್ನು ಅಥವಾ ಇಷ್ಟ ದೇವರನ್ನು ಸ್ಮರಿಸಿಕೊಂಡು ಹೋಗುವುದು ಉತ್ತಮ. ಈ ರೀತಿ ದೇವರ ನಾಮಸ್ಮರಣೆಯೊಂದಿಗೆ ಮನೆಯಿಂದ ಹೊರಟರೆ ಮಾಡಲು ಹೊರಟ ಕೆಲಸ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುವುದು. ನೀವು ದಿನದ ಮೊದಲ ಕೆಲಸವನ್ನು ಮಾಡುವ ಮುನ್ನ ಕೂಡ ದೇವರನ್ನು ಸ್ಮರಿಸಿ ಕೆಲಸವನ್ನು ಪ್ರಾರಂಭಿಸುವುದು ಒಳ್ಳೆಯದು. ಯಾವ ಕೆಲಸಗಳನ್ನು ಮಾಡುವಾಗ ತಪ್ಪದೇ ದೇವರ ಸ್ಮರಣೆಯನ್ನು ಮಾಡಬೇಕು ಎಂದು ತಿಳಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.